ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಒಂದು ಹಿಂದೂ ಧರ್ಮದಲ್ಲಿ ಮೂರ್ತಿ ಪೂಜೆ, ವಿಗ್ರಹಾರಾಧನೆ ಅಂತಲೂ ನಾವು ಕರೀತೇವೆ. ಅಂದರೆ ಈ ದೇವಸ್ಥಾನಗಳಲ್ಲಿ ನಾವು ನೋಡಬಹುದು, ಗರ್ಭಗುಡಿಯಲ್ಲಿ ಮುಖ್ಯವಾದಂತಹ ಒಂದು ದೇವರ ಒಂದು ಕೀರ್ತನೆ ಮತ್ತು ದೇವರ ಒಂದು ಕೆತ್ತನೆಗಳು ಇರ್ತಕ್ಕಂತಹ ವಿಗ್ರಹಗಳನ್ನು ನಾವು ನೋಡಬಹುದಾಗಿದೆ. ಅಂದರೆ ಕಲ್ಲು ಪೂಜೆ ಅಂತ ಕೆಲವರು ಇದನ್ನು ಟೀಕಿಸುವುದುಂಟು. ಮೂರ್ತಿ ಪೂಜೆ, ವಿಗ್ರಹಾರಾಧನೆ ಇವೆಲ್ಲವೂ ಕೂಡ ವ್ಯರ್ಥ, ಕಲ್ಲಿಗೆ ಹಾಲೆರೆದ ಏನು ಪ್ರಯೋಜನ ಅಂತ ಹೇಳಿ ಇತರ ಅನ್ಯ ಧರ್ಮದವರು ಕೆಲವರು ಇದನ್ನು ಟೀಕಿಸುವುದು ಸಹ ಉಂಟು. ಸೊ ಕೆಲವರಲ್ಲಿ ಹೇಳ್ತಾರೆ, ನಾವು ವಿಗ್ರಹಾರಾಧನೆ ಮಾಡುವುದಿಲ್ಲ ಅಂತಾರೆ, ಬಟ್ ವಿಗ್ರಹವನ್ನು ಒಂದು ಮೂರ್ತಿಯನ್ನು ಏನೋ ಒಂದು ಇಟ್ಟುಕೊಂಡು, ಈಗ ಉದಾಹರಣೆಗೆ ಕ್ರಿಶ್ಚಿಯನ್ನರಲ್ಲಿ ಏಸುವನ್ನು ಇಟ್ಟುಕೊಂಡು ಮಾಡ್ತಾರೆ, ಮತ್ತು ಮುಸಲ್ಮಾನರಲ್ಲಿ ಆ ಒಂದು ಖಾಲಿ ಗೋಡೆ ಏನಿದೆ ಅದನ್ನು ಇಟ್ಟುಕೊಂಡು ಮಾಡ್ತಾರೆ. ಸೊ ನಮ್ಮಲ್ಲಿ ನಾವು ಮನುಷ್ಯರಾಗಿರುವುದರಿಂದ ಮನುಷ್ಯ ರೂಪದಲ್ಲಿ ಪರಮಾತ್ಮನನ್ನು ನಾವು ಭಾವಿಸ್ತೇವೆ. ಹಾಗೂ ಆ ಒಂದು ಪರಮಾತ್ಮನು ಮನುಷ್ಯ ರೂಪದಲ್ಲಿ ಇದ್ದುಕೊಂಡು ಕೂಡ ಅತುಲಿತವಾದಂತಹ ಒಂದು ಅಷ್ಟಸಿದ್ಧಿಗಳು, ಅತೀಂದ್ರಿಯವಾದಂತಹ ಶಕ್ತಿಗಳನ್ನು ಪರಮಾತ್ಮನು ಹೊಂದಿದ್ದಾನೆ ಅಂತ ಭಾವಿಸೋದ್ರಿಂದ ನಾವು ಆ ಒಂದು ಚಿತ್ರಪಟಗಳಿಗಾಗಿರಬಹುದು ಅಥವಾ ಫೋಟೋಗಳಲ್ಲಿ ಆಗಿರಬಹುದು, ನಾವು ಹಲವಾರು ತಲೆಗಳನ್ನು ಮತ್ತು ಹಲವಾರು ಕೈಗಳು, ಅದಕ್ಕೆ ಆಯುಧಗಳು ಮತ್ತು ಹೀಗೆ ಹಲವಾರು ಅತೀಂದ್ರಿಯವಾದಂತಹ ಶಕ್ತಿಗಳನ್ನು ನಾವು ನೋಡಿ ಚಿತ್ರಿಸಿ ನಾವು ವಿಗ್ರಹಗಳ ಮುಖಾಂತರ ಕೂಡ ಆ ಪರಮಾತ್ಮನನ್ನು ನೆನೆದು ಪೂಜೆಯನ್ನು ಮಾಡುವಂತಹ ಪದ್ಧತಿಯು ನಮ್ಮ ಹಿಂದೂ ಧರ್ಮದಲ್ಲಿ ಬರ್ತಾ ಇದೆ. ಸೊ ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಭಕ್ತಾದಿಗಳು ಬಂದು ರಾಮಕೃಷ್ಣ ಪರಮಹಂಸರ ಬಳಿ ಕೇಳ್ತಾರೆ, ಈ ವಿಗ್ರಹಾರಾಧನೆಯು ಅತ್ಯಂತ ನಿಕೃಷ್ಟವಾದದ್ದು, ಹಾಗೂ ಇದು ಬೇಕಾ? ಈ ಕಲ್ಲಿಗೆ ಪೂಜೆ ಮಾಡುವುದು ಹೇಗೆ? ವಿಗ್ರಹಕ್ಕೆ ಯಾಕೆ ಪೂಜೆ ಮಾಡಬೇಕು? ಅದನ್ನು ಬಿಟ್ಟು ನಾವು ಮನಸ್ಸಿನಲ್ಲೇ ನಾವು ಭಾವನೆಗಳನ್ನು ಮಾಡ್ಕೋಬೋದಲ್ಲ, ಧ್ಯಾನ ಮಾಡ್ಬೋದಲ್ಲ ಅಂತ ಹೇಳಿ ಕೇಳ್ತಾರೆ. ಆಗ ಪರಮಹಂಸರು ಏನು ಹೇಳ್ತಾರೆ, ಈ ಒಂದು ಹಿಂದೂ ಧರ್ಮದ ಮುಖಾಂತರ ನಾವು ಈ ಒಂದು ವಿಗ್ರಹಾರಾಧನೆ ಮತ್ತು ಮೂರ್ತಿ ಪೂಜೆಯು ಅವಶ್ಯಕತೆ ಇದೆಯೇ ಅಥವಾ ಅದರ ಅಗತ್ಯತೆ ಏನು, ಅದರಿಂದ ಆಗ್ತಕ್ಕಂತಹ ಅನುಕೂಲಗಳು ಏನು ಎಂಬುದರ ಬಗ್ಗೆ ಶ್ರೀರಾಮಕೃಷ್ಣ ಪರಮಹಂಸರು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ನೋಡಿ, ಕೆಲವರಿಗೆ ಈಗ ನಾನು ಹೇಳಿದ ಹಾಗೆ ಹಲವಾರು ಟೀಕೆ ಟಿಪ್ಪಣಿಗಳನ್ನು ಈ ವಿಚಾರಕ್ಕೆ ಮಾಡ್ತಾರೆ. ಅದಕ್ಕೆ ಪರಮಹಂಸರು ಮೊಟ್ಟ ಮೊದಲಿಗೆ ಹೇಳ್ತಾರೆ, ಕೆಲವರಿಗೆ ಲೆಕ್ಚರ್ ಕೊಡುವಂಥ ಹುಚ್ಚು ಜಾಸ್ತಿ ಇದೆ. ಅಂದರೆ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನಿಗೆ ಈ ಒಂದು ಜಗತ್ತಿನಲ್ಲಿ ಅತ್ಯದ್ಭುತಗಳನ್ನು ನೀಡಿದಂತಹ ಪರಮಾತ್ಮನಿಗೆ, ಮತ್ತು ಈ ಒಂದು ಸೂರ್ಯ, ಚಂದ್ರ, ನಕ್ಷತ್ರಗಳು, ತಾರೆಗಳು, ಜೀವ ಜಂತುಗಳು, 84 ಲಕ್ಷ ರೀತಿಯ ಜಂತುಗಳನ್ನು ಸೃಷ್ಟಿ ಮಾಡಿರುವಂತಹ ಈ ಪರಮಾತ್ಮನಿಗೆ, ಮತ್ತು ಈ ಜೀವ ಜಂತುಗಳಿಗೆಲ್ಲವೂ ಕೂಡ ಅದರದೇ ಆದಂತಹ ಆಹಾರಗಳನ್ನು ನೀಡಿರುವಂತಹ ಪರಮಾತ್ಮನಿಗೆ, ಅಂತಹ ಆಹಾರಗಳನ್ನು ಸೃಷ್ಟಿಸಿರುವಂತಹ ಪರಮಾತ್ಮನಿಗೆ, ಹಾಗೂ ಬೆಳೆಗಾಗಿ ಮಳೆಯನ್ನು ಸುರಿಸುವಂತಹ, ಪಾಲನೆಗಾಗಿ ತಾಯಿ ತಂದೆಯರನ್ನು ಸೃಷ್ಟಿ ಮಾಡಿರುವಂತಹ, ಮತ್ತು ಅವರಲ್ಲಿ ಪ್ರೀತಿ, ಪ್ರೇಮ, ಕರುಣೆ, ಅನುರಾಗ, ಅನುಕಂಪ, ಸಹಾನುಭೂತಿ, ಮಾನವೀಯತೆಗಳನ್ನು ನೀಡಿರುವಂತಹ ಪರಮಾತ್ಮನಿಗೆ ಈ ಒಂದು ಜಗತ್ತನ್ನು ಯಾವ ರೀತಿಯಾಗಿ ನಾವು ಇರಿಸಿಕೊಳ್ಳಬೇಕು, ಇಷ್ಟೆಲ್ಲ ಮಾಡಿದವನಿಗೆ ತಿಳುವಳಿಕೆ ಇಲ್ಲವೇ? ಈ ಒಂದು ಮುಖಾಂತರ, ಈ ವಿಗ್ರಹಾರಾಧನೆಯ ಮುಖಾಂತರ ಆತನು ನನ್ನನ್ನೇ ಭಜಿಸುತ್ತಿದ್ದಾನೆ, ನನ್ನನ್ನು ಸ್ಮರಣೆ ಮಾಡಿಕೊಳ್ಳುತ್ತಿದ್ದಾನೆ ಅಂತ ಆ ಪರಮಾತ್ಮನು ತಿಳಿದುಕೊಳ್ಳುವುದಿಲ್ಲವೇ? ಆತನಿಗೆ ಗೊತ್ತಾಗುವುದಿಲ್ಲವೇ? ಆತನು ನನ್ನನ್ನೇ ಕುರಿತು ಪೂಜೆ ಮಾಡ್ತಾ ಇದ್ದಾನೆ, ಆದರೆ ನನ್ನನ್ನು ನೆನಪಿಸಿಕೊಳ್ಳುವಲ್ಲಿ ಅದು ಒಂದು ಪೂರಕವಾದಂತಹ ಒಂದು ವಾಹಕವನ್ನಾಗಿ ಆ ಒಂದು ವಿಗ್ರಹವನ್ನು ಅಲ್ಲಿ ಇರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಪರಮಾತ್ಮನು ತಿಳಿದುಕೊಳ್ಳುವುದಿಲ್ಲವೇ? ಹಾಗೂ ಅದರ ಮುಖಾಂತರ ನನಗೇ ಪೂಜೆ ಮಾಡ್ತಾ ಇದ್ದೇನೆ ಅಂತ ಆ ಸ್ವಾಮಿಗೆ, ಆ ಪರಮಾತ್ಮನಿಗೆ ತಿಳಿಯುವುದಿಲ್ಲವೇ? ಆತನಿಗೆ ಆ ಒಂದು ವಿಶಾಲವಾದಂತಹ ಮನಸ್ಸು, ಪರಮೋತ್ಕೃಷ್ಟವಾದಂತಹ ಪ್ರೀತಿ, ಪ್ರೇಮ ಆತನಲ್ಲಿ ಇರುತ್ತದೆ. ಆದರೆ ಈ ಒಂದು ಮಾನವರು ಈ ರೀತಿಯಾಗಿ ಬೇಡದ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ನಂದೇ ಶ್ರೇಷ್ಠ, ಇದೇ ಶ್ರೇಷ್ಠ, ಹೀಗೆ ಮಾಡಬೇಕು, ಸಾಕಾರ
ಕನಿಷ್ಠ, ನಿರಾಕಾರ ಶ್ರೇಷ್ಠ, ಮೂರ್ತಿ ಪೂಜೆ ಕನಿಷ್ಠ, ಹಾಗೆ ನಿರಾಕಾರದ ಪೂಜೆ ಪರಮೋತ್ಕೃಷ್ಟ. ಈ ರೀತಿಯಾದಂತಹ ಭಾವನೆಗಳು ಖಂಡಿತವಾಗಿಯೂ ತಪ್ಪು. ಸೊ ಈ ಒಂದು ವಿಭಿನ್ನತೆಗಳನ್ನು, ವೈವಿಧ್ಯತೆಗಳನ್ನು ಪರಮಾತ್ಮನು ಅವರವರ ಅಧಿಕಾರಗಳಿಗೆ ಅನುಗುಣವಾಗಿ ನೀಡಿದ್ದಾನೆ. ಅಂದರೆ ಅಧಿಕಾರ ಭೇದ ಅಂತ ನಾವು ಕರೆಯಬಹುದಾಗಿದೆ. ಅಂದರೆ ಉದಾಹರಣೆಗೆ ನೋಡಿ, ಈ ತಾಯಿ ತನ್ನ ಮಕ್ಕಳಿಗೆ ಎಲ್ಲ ಒಂದೇ ರೀತಿಯಾದಂತಹ ಅಡಿಗೆಯನ್ನು ಮಾಡಿ ಬಡಿಸುತ್ತಾಳೆಯೇ? ಇಲ್ಲ. ನೋಡಿ, ಅವರವರ ಜೀರ್ಣ ಶಕ್ತಿಗೆ ಅನುಗುಣವಾಗಿ ಆಕೆಯು, ತಾಯಿಯು ಆಹಾರವನ್ನು ರೆಡಿ ಮಾಡಿಕೊಡುತ್ತಾಳೆ. ಕೆಲವರಿಗೆ ಭಕ್ಷ್ಯ ಭೋಜನಗಳನ್ನು, ಮಾಂಸಾಹಾರಗಳನ್ನು ಉಣಬಡಿಸುತ್ತಾಳೆ. ಮೀನು, ಚಿಕನ್ನು, ಮಟನ್ನು ಈ ರೀತಿಯಾಗಿ ಅವರವರ ಅಭ್ಯಾಸಗಳ ಒಂದು ಪ್ರಕಾರ ಹಾಗೂ ಮಾವು, ರೊಟ್ಟಿ, ಹಾಲು ಇತ್ಯಾದಿಯನ್ನು ಕೊಡ್ತಾಳೆ. ಹಾಗೆ ಪುಟ್ಟ ಮಗುವಿಗೆ ಅದಕ್ಕೆ ಬೇಕಾದಂಥ ಸೆರೆಲ್ಯಾಕೋ, ಸೆರೆನೋ ಅಥವಾ ಗಂಜಿನೋ ಅಥವಾ ತಾಯಿಯ ಎದೆ ಹಾಲು, ಈ ರೀತಿಯಾಗಿ ಹಾಲು ಈ ರೀತಿಯಾಗಿ ಕೊಡುತ್ತಾಳೆ. ಅಂದರೆ ಪುಟ್ಟ ಮಕ್ಕಳಿಗೆ ಜೀರ್ಣ ಶಕ್ತಿ ಆಗಲು ಲಿಕ್ವಿಡಿಟಿ ಇರುವಂತಹ ಲಿಕ್ವಿಡ್ ಒಂದು ಪದಾರ್ಥಗಳನ್ನು ನಾವು ಕೊಡಬೇಕಾಗುತ್ತೆ, ಆಹಾರ ಪದಾರ್ಥಗಳನ್ನು. ಹಾಗೆ ಜೀರ್ಣಶಕ್ತಿ ಚೆನ್ನಾಗಿರುವಂಥವರಿಗೆ ಮತ್ತು ಅವರವರು ಕೆಲವು ವೆಜಿಟೇರಿಯನು, ನಾನ್ ವೆಜಿಟೇರಿಯನ್ ಹೀಗೆ ಅವರವರ ಇಷ್ಟಗಳಿಗೆ ತಕ್ಕ ಹಾಗೆ ಅವರು ಆಹಾರವನ್ನು ಹೇಗೆ ಸವಿಯುತ್ತಾರೋ ಹಾಗೆ ಅವರ ಅಧಿಕಾರ ಭೇದಗಳಿಗೆ ಅನುಗುಣವಾಗಿ ಈ ಎಲ್ಲ ವ್ಯವಸ್ಥೆಗಳನ್ನು, ಈ ವಿಶಿಷ್ಟವಾದಂತಹ, ವಿಭಿನ್ನವಾದಂತಹ, ವೈಪರೀತ್ಯತೆಗಳಿಂದ ಕೂಡಿರುವಂತಹ ಹಲವು ವಿಧಾನಗಳನ್ನು ಪರಮಾತ್ಮನೇ ಸೃಷ್ಟಿಯನ್ನು ಮಾಡಿದ್ದಾನೆ. ಸೊ ಅದರ ಮುಖಾಂತರ ಅವರವರ ಅಧಿಕಾರಗಳಿಗೆ ಅನುಗುಣವಾಗಿ ಸಾಕಾರ ವಿಗ್ರಹಾರಾಧನೆಯ ಮುಖಾಂತರ ಅವರು ಆ ಪರಮಾತ್ಮನನ್ನೇ ಪೂಜಿಸುತ್ತಾ ಇದ್ದಾರೆ ಎಂಬುದು ಅವರಿಗೆ ತಿಳಿದೇ ಇರುತ್ತದೆ. ಹಾಗೆಯೇ ಪರಮಾತ್ಮನಿಗೂ ಗೊತ್ತಾಗುತ್ತೆ ಈ ಒಂದು ವಿಗ್ರಹದ ಮುಖಾಂತರ ನನ್ನನ್ನೇ ಭಜಿಸುತ್ತಿದ್ದಾನೆ ಅಂತ. ಯಾರೂ ದೇವರ ಮುಂದೆ ಹೋಗಿ ನಿಂತು ಹೇ ಕಲ್ಲೇ ನನಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ಯಾರೂ ಕೇಳೋದಿಲ್ಲ. ಹಾಗೆಯೇ ಆ ವಿಗ್ರಹದ ಮುಂದೆ ಕೂತು ಆ ವಿಗ್ರಹದ ಒಳಗಡೆ ಇರ್ತಕ್ಕಂಥ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನೇ ನೆನೆಯುತ್ತಾರೆ. ಹೇ ಹರಿ, ಹೇ ನಾರಾಯಣ, ಹೇ ಶಿವ, ನನ್ನನ್ನು ಕಾಪಾಡು ಅಂತ ಹೇಳಿ ಆ ವಿಗ್ರಹದ ಒಳಗಡೆ ಆ ಒಂದು ಸ್ವಾಮಿಯ ಒಂದು ಆರೋಪವನ್ನು ಮಾಡಿಕೊಂಡು ಪರಮಾತ್ಮನ ಒಂದು ಆರೋಪವನ್ನು, ಆವಿರ್ಭಾವವನ್ನು ಆತನು ತೆಗೆದುಕೊಂಡು ಆ ಪೂಜೆಯನ್ನು ಮಾಡುತ್ತಾನೆಯೇ ಹೊರತು ಪೂಜೆ ಮಾಡುವ ಸಂದರ್ಭದಲ್ಲಿ ಯಾರಿಗೂ ಕೂಡ ಇದು ಕಲ್ಲು, ಇದು ನಿರ್ಜೀವ ಅಂತ ಹೇಳಿ ಪೂಜೆ ಮಾಡುವುದಿಲ್ಲ. ಉದಾಹರಣೆಗೆ ನೋಡಿ, ಈ ಒಂದು ವಿವೇಕಾನಂದರು ಒಬ್ಬರು ರಾಜರ ಮನೆಗೆ ಹೋದಾಗ ಅಲ್ಲಿ ಕೂಡ ಮಹಾರಾಜರ ಮತ್ತು ವಿವೇಕಾನಂದರ ನಡುವೆ ಚರ್ಚೆಯಾದಾಗ ಈ ಒಂದು ವಿಗ್ರಹಾರಾಧನೆಯು ಬೇಕಾ ಅಂತ ಹೇಳಿದಾಗ, ಇದು ಅವಶ್ಯಕತೆ ಇಲ್ವಲ್ಲ ಅಂತ ಹೇಳಿದಾಗ, ಇದು ಕಲ್ಲು, ಅದಕ್ಕೆ ಯಾಕೆ ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿದಾಗ ಅವರು ಹೇಳ್ತಾರೆ, ನೋಡಿ ಈಗೆಲ್ಲ ಕೆಲವು ಬಂದುಬಿಟ್ಟಿದೆ, ಅಲ್ಲಿ ವಿಗ್ರಹಕ್ಕೆ ಆ ಹಾಲನ್ನು ಯಾಕೆ ಎರಿತೀರಾ ನೀವು, ಬಡವರಿಗೆ ಕೊಡಿ, ಅನಾಥರು ಕೊಡಿ, ಅವರು ಕೊಡಿ, ಇವರು ಕೊಡಿ ಅಂತ. ಅದೆಲ್ಲ ನಿಜ, ಅದೆಲ್ಲ ಸತ್ಯ, ಅದೆಲ್ಲ ಕೊಡೋಣ, ಅದರಿಂದನೂ ಕೂಡ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ಆದರೆ ಕೆಲವು ವರ್ಗದವರಿಗೆ ಅಲ್ಲಿ ಪರಮಾತ್ಮನನ್ನು ನೆನೆದು ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೀನಿ ಅಂತೇಳಿ ಅವ್ರು ಮಾಡೋದರಿಂದ ಅವರಿಗೆ ಭಾವತೃಪ್ತಿ ಆಗುತ್ತದೆ. ಆದ್ದರಿಂದ ಅದೆಲ್ಲವೂ ಕನಿಷ್ಠ ಅಂತ ಹೇಳಿ ಮಾಡುವುದರಲ್ಲಿ ತಪ್ಪು. ಈ ರೀತಿಯಾಗಿ ಎಲ್ಲ ಅಧಿಕಾರ ಭೇದಗಳು ಉಂಟು. ಅದೇ ರೀತಿಯಾಗಿ ಆ ಒಂದು ಮಹಾರಾಜರು ಆಗಿ ಕೇಳಿದಾಗ, ಹೌದೇ ಹಾಗಾದಲ್ಲಿ ಅಂತ ಹೇಳಿ ತೆಗೆದುಕೊಂಡು ಬಂದು ಆ ಒಂದು ಮಂತ್ರಿಗೆ ಕೊಡ್ತಾರೆ. ನೋಡು, ಇದು ಮಹಾರಾಜನ ಭಾವಚಿತ್ರ ಅಲ್ವಾ, ಫೋಟೋ, ಇದಕ್ಕೆ ಉಗಿ ಅಂತ ಕೇಳ್ತಾರೆ. ಅವರಿಗೆ ಗಾಬರಿ ಆಗ್ಬಿಡುತ್ತೆ ಮಂತ್ರಿಗೆ. ಮಹಾರಾಜ ಅಲ್ಲೇ ನಿಂತಿರ್ತಾರೆ. ಅರೆ ಅದು ಹೇಗೆ ಸಾಧ್ಯ, ಇದು ಈ ಮಹಾರಾಜರ ಒಂದು ಭಾವಚಿತ್ರ, ಇದಕ್ಕೆ ನಾವು ಹೇಗೆ ಉಗಿಯಲು ಸಾಧ್ಯ ಅಂತ ಹೇಳಿದಾಗ ವಿವೇಕಾನಂದ ಹೇಳ್ತಾರೆ, ಯಾಕೆ ಆಗುವುದಿಲ್ಲ, ಅದು ಕೇವಲ ಒಂದು ಮರ, ರೊಟ್ಟಿ ಪೀಸು, ಫ್ರೇಮು ಅಷ್ಟೇ ತಾನೇ ಇರೋದು, ಅದಕ್ಕೆ ಉಗಿದ್ರೆ ಏನಾಗುತ್ತೆ, ಅದು ನಿರ್ಜೀವ ವಸ್ತು, ಉಗಿ ಅದಕ್ಕೆ ಅಂತ ಹೇಳ್ತಾರೆ. ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆಗ ವಿವೇಕಾನಂದರು ಹೇಳ್ತಾರೆ, ನೋಡಿ ಆ ಚಿತ್ರವು ಮಹಾರಾಜ ಅಲ್ಲ, ಆದರೂ ಕೂಡ ಮಹಾರಾಜನನ್ನು ಅದು ನಮಗೆ ನೆನಪಿಗೆ ಮಾಡಿಕೊಡುತ್ತದೆ, ಸ್ಮರಣೆಗೆ ತಂದುಕೊಡುತ್ತದೆ. ಆದ್ದರಿಂದ ಆ ಒಂದು
ಮಹಾರಾಜರ ಭಾವವನ್ನು ನಾವು ಇದರ ಮುಖಾಂತರ ನೋಡುವುದರಿಂದ, ಅದನ್ನು ನೋಡಿದ ಕೂಡಲೇ ನಮಗೆ ಮಹಾರಾಜರ ನೆನಪಾಗುವುದರಿಂದ ನಾವು ಅದನ್ನು ಗೌರವಿಸುತ್ತೇವೆ. ಹಾಗೆ ಈ ಒಂದು ಶಿವ, ನಾರಾಯಣ, ಹರಿ, ಶನಿಮಾತ್ಮ, ಹೀಗೆ ಸರಸ್ವತಿ, ಹೀಗೆ ಹಲವಾರು ದೇವರುಗಳನ್ನು ನಾವು ನಮ್ಮ ಭಾವನೆಗಳಿಗೆ ತಕ್ಕ ಹಾಗೆ, ಅಧಿಕಾರ ಭೇದಕ್ಕೆ ತಕ್ಕ ಹಾಗೆ ನಾವು ಸೃಷ್ಟಿ ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಾವು ಅದನ್ನು ನೋಡಿದಾಗ, ಆ ವಿಗ್ರಹವನ್ನು ನೋಡಿದಾಗ ನಮಗೆ ಆ ಒಂದು ಭಕ್ತಿಯ, ಆ ಒಂದು ಭಾವದ, ಆ ಒಂದು ಪರಮಾತ್ಮನ ಭಾವನೆಯು ನಮ್ಮಲ್ಲಿ ಸ್ಫುರಣೆ ಆಗುತ್ತೆ. ಆದ್ದರಿಂದ ಈ ವಿಗ್ರಹಾರಾಧನೆಯು ಕೂಡ ಅತ್ಯವಶ್ಯಕ ಹಾಗೂ ಬೇಕಾದದ್ದು ಎಂಬುವಂತಹ ಮಾತನ್ನು ತುಂಬ ಸರಳವಾಗಿ ವಿವೇಕಾನಂದರು ಕೂಡ ವಿವರಿಸಿ ಹೇಳ್ತಾರೆ. ನೋಡಿ, ಹೇಗೆ ನಾವು ಈ ನರ್ಸರಿ ಶಾಲೆಗಳಲ್ಲಿ ಓದುವಾಗ ನಮಗೆ ಮಣಿ ಇರತಕ್ಕಂತಹ ಒಂದು ಸ್ಲೇಟು ಕೊಟ್ಟಿರುವುದು ನನಗೆ ಈಗಲೂ ಕೂಡ ಜ್ಞಾಪಕ ಇದೆ. ನಾವು ಅಲ್ಲಿ 1, 2, 3 ಅಂತೇಳಿ ಮಣಿಗಳನ್ನು ಬಿಟ್ಟು ನಾವು ಅಲ್ಲಿ ಎಣಿಸ್ತಾ ಇರ್ತೇವೆ. ನಮಗೆ ಗೊತ್ತಾಗೋದಿಲ್ಲ, 2, 3, 2 + 2 4 ಅನ್ನೋಕ್ಕೆ ನಾವು ಮಣಿಗಳನ್ನೇ ಹೇಳಿಸ್ತಾ ಇರ್ತೇವೆ. ಮತ್ತು ಪ್ರಾರಂಭದಲ್ಲಿ 1, 2, 3, 4 ಅಂತ ಹೀಗೆ ಬೆರಳುಗಳನ್ನು ಎಣಿಸ್ತಾ ಇರ್ತೇವೆ. ಆಗ ನಮಗೆ ಬೆರಳುಗಳ, ಮಣಿಗಳ, ಸ್ಲೇಟಿನ ಅವಶ್ಯಕತೆ ಇರುತ್ತೆ. ಆದರೆ ಬೆಳೆದಂತೆಲ್ಲ ನಾವು 2 + 2 = 4 ಅಂತ ಟಕ್ ಅಂತ ಮನಸ್ಸಿನಲ್ಲಿ ಹೇಳಿಬಿಡ್ತೇವೆ. ಆದ್ದರಿಂದ ಅದು ನಿಕೃಷ್ಟ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಆರಂಭಿಕ ಹಂತದ ಒಂದು ಪೂಜೆಯ ವಿಧಾನ ಅಂತ ಹೇಳಿ ನಾವು ಕರೆಯಬಹುದು. ಆದ್ದರಿಂದ ಅದನ್ನು ಟೀಕಿಸುವ ಅವಶ್ಯಕತೆ ಇಲ್ಲ. ಅದು ಕೂಡ ಒಂದು ಭಕ್ತಿಯ ಹಂತ, ಮತ್ತು ಅದು ಕೂಡ ಒಂದು ಸ್ಟೇಜ್. ಆ ಸ್ಟೇಜನ್ನು ಕೂಡ ಭಕ್ತಾದಿಗಳು ಮೀರ್ತಾರೆ. ಅದೇ ಆತ್ಯಂತಿಕ ಕೂಡ ಆಗಲಾರದು ಎಂಬುವಂತಹ ಮಾತನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬೇಕಾಗುತ್ತೆ, ಹಾಗೂ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ಇನ್ನು ಮುಂದುವರೆದು ಪರಮಹಂಸರು ಹೇಳ್ತಾರೆ, ನೋಡಿ, ಯದ್ಭಾವಂ ತದ್ಭವತಿ, ದೃಷ್ಟಿಯಂತೆಯೇ ಸೃಷ್ಟಿ. ನೀನು ಅದನ್ನು ವಿಗ್ರಹವೆಂದು ತಿಳಿದಿದ್ದೇ ಆದಲ್ಲಿ ನಿನಗೆ ಅದು ಎಂದೆಂದಿಗೂ ವಿಗ್ರಹವಾಗಿಯೇ ಇರುತ್ತದೆ. ಆದರೆ ಅದರಲ್ಲಿ ನೀನು ಮಂತ್ರ ಘೋಷಗಳನ್ನು ಮಾಡಿ, ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಮಾಡಿ, ನೀನು ಅದರಲ್ಲಿ ಆ ಭಾವನೆಗಳನ್ನು ಸದಾ ಸ್ಫುರಿಸಿ ಅದರಲ್ಲಿ ಪರಮಾತ್ಮನೇ ಇದ್ದಾನೆ ಅಂತ ಹೇಳಿ ನೀನು ಆ ಒಂದು ವಿಗ್ರಹದ ಕಲ್ಪನೆಯನ್ನು ಬಿಟ್ಟು ನೀನು ಮೃಣ್ಮಯ ಅಂತ ಕರಿತೀವಿ, ಮೃಣ್ಮಯ ಶರೀರ, ಕಲ್ಮಯ ಶರೀರ ಅಂದರೆ ಕಲ್ಲಿನ ಶರೀರವನ್ನು ಬಿಟ್ಟು ಚಿನ್ಮಯ ಶರೀರವಾಗಿಯೇ ಅದು ಪರಿವರ್ತಿತವಾಗುತ್ತೆ. ಅದು ನಿನ್ನ ಭಾವನೆಯ ಒಂದು ಫೋರ್ಸ್ ಮೇಲೆ ನಿಂತಿದೆ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ನೋಡಿ, ಹೇಗೆ ನಾವು ಆ ಒಂದು ವಿಗ್ರಹದಲ್ಲಿ ಪರಮಾತ್ಮನ ಭಾವನೆಯನ್ನು ಆವಿರ್ಭವಿಸಿ ತುಂಬಿಸುತ್ತೇವೋ ಆಗ ಅದಕ್ಕೂ ಕೂಡ ಜೀವ ಬರುತ್ತದೆ. ನಾವು ಈಗಲೂ ಕೂಡ ಕೆಲವೊಂದು ಕೇಳಿದ್ದೇವೆ, ಆ ಒಂದು ಲಿಂಗದಿಂದ ಬಂದು ಶಿವನು ಮಗುವಿನ ತಂದಂತಹ ಊಟವನ್ನು ತಿಂದಿದ್ದು, ಮತ್ತು ಆ ತಕ್ಷಣಕ್ಕೆ ಆ ಮಗುನ ಹೇಳ್ಕೊಂಡಾಗ ಆ ಜಟೆ ಲಿಂಗದಲ್ಲಿ ಇರತಕ್ಕಂಥದ್ದು, ಮತ್ತು ಸಶರೀರವಾಗಿಯೇ ಹಲವು ಭಕ್ತಾದಿಗಳು ಲಿಂಗದ ಒಂದು ಪ್ರವೇಶವನ್ನು, ದೇವರ ಒಂದು ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಹಾಗೂ ಹಲವಾರು ವಿಗ್ರಹಗಳಿಗೆ ನೋಡಿ, ಉದಾಹರಣೆಗೆ ತುಳಸಿ ಮಾತೆಯೇ ಇರಬಹುದು, ಅವರು ಕೂಡ ಸಶರೀರವಾಗಿ ಆ ಒಂದು ವಿಗ್ರಹದಲ್ಲಿ ಲೀನರಾದರು ಅಂತಕ್ಕಂಥದ್ದು ವಿಚಾರಗಳು. ಸಾಕಷ್ಟು ಭಕ್ತಾದಿಗಳ ಒಂದು ಕಥೆಗಳು ಬಂದಾಗ ಈ ಎಲ್ಲ ವಿಚಾರಗಳು ಇರುತ್ತೆ. ಆದ್ದರಿಂದ ಯದ್ಭಾವಂ ತದ್ಭವತಿ, ಇಲ್ಲಿ ಭಾವನೆಯು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಈ ಒಂದು ಅಧ್ಯಾತ್ಮ ಅನ್ನೋದು ಈ ಸೈನ್ಸು, ಮ್ಯಾಥ್ಸು, ಇಂಜಿನಿಯರಿಂಗು, ಇತಿಹಾಸ, ಹಿಸ್ಟ್ರಿ ಈ ರೀತಿಯಾಗಿ ಅಲ್ಲ, ಲಿಟ್ರೇಚರ್ ಥರ ಅಲ್ಲ. ಇದು ಬಹಳ ವಿಭಿನ್ನವಾದದ್ದು. ಇಲ್ಲಿ ಕೇವಲ ಬಾಹ್ಯವಾಗಿ ಕಾಣುವಂಥದ್ದರ ಬಗ್ಗೆ ಮಾತನಾಡುವಂಥದ್ದಲ್ಲ. ಇಲ್ಲಿ ಕಾಣದೇ ಇರುವಂತಹ ಅಗೋಚರವಾದಂತಹ ದಿವ್ಯ ಶಕ್ತಿಯನ್ನು ನಾವು ಭಾವಿಸಿಕೊಂಡು ಆವಿರ್ಭವಿಸಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ನಾವು ಅದನ್ನು ಸೇರುವಂತಹ ಒಂದು ವಿಚಾರ ಆಗಿದೆ. ಇದು ಚಿನ್ಮಯ ವಿಚಾರ ಆಗಿದೆ. ಆದ್ದರಿಂದ ಇಲ್ಲಿ ಮಾಡುವಂತಹ ಎಲ್ಲ ಕಾರ್ಯಗಳು ಕೂಡ ಚಿನ್ಮಯವಾಗಿಯೇ ಇರುತ್ತದೆ. ಎಲ್ಲವನ್ನು ಕೂಡ ತರ್ಕದಲ್ಲಿ ಕೂತು ಮಾತನಾಡುವುದು ಅಲ್ಲ. ನಾವು ಪ್ರಾಯೋಗಿಕವಾಗಿ ನಾವು ಆ ರೀತಿ ಮುಂದುವರಿದಾಗ ನಮಗೆ ಈ ವಿಚಾರಗಳ ಅರಿವು ಆಗುತ್ತದೆ ಎಂಬುವಂತಹ ಒಂದು ವಿಚಾರವನ್ನು, ಮಾರ್ಮಿಕವಾದಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ವಿಗ್ರಹಾರಾಧನೆಯು ಬಹಳ ಮುಖ್ಯ. ಇದು ಪ್ರಾರಂಭಿಕ ಹಂತದವರೆಗೆ ಇದು ಬೇಕೇ ಬೇಕಾಗುತ್ತೆ. ಯಾಕಂದರೆ ಖಾಲಿ ಗೋಡೆ ನೋಡಿದ್ರೆ ನಮಗೇನು ಭಾವನೆಯ ಸ್ಫುರಣೆ ಆಗುವುದಿಲ್ಲ. ಹಾಗೆಯೇ ನಾವು ಒಂದು ಒಳ್ಳೆಯ ಪ್ರಕೃತಿಯನ್ನು ನೋಡಿದರೆ ನಮ್ಮ ಮೂಡು
ಚೇಂಜ್ ಆಗುತ್ತೆ. ನಿಮ್ಮ ಮೂಡ್ ಚೇಂಜ್ ಆಗಬೇಕಂದ್ರೆ ಹೋಗಪ್ಪ ಎಲ್ಲರೂ ಹೊರಗಡೆ ನೇಚರ್ಗೆ ಹೋಗಿ ಬಾ, ಪ್ರಕೃತಿಯನ್ನು ನೋಡಿ ಬಾ, ಒಳ್ಳೆ ಸುಂದರ ಪ್ರಕೃತಿ ನೋಡು, ಸರೋವರ ನೋಡು, ಸಮುದ್ರ ನೋಡು, ಪಕ್ಷಿಗಳ ಇಂಚರ ನೋಡು, ಏನೋ ಮೂಡ್ ಚೇಂಜ್ ಆಗುತ್ತೆ. ಸೊ ಹಾಗೆ ಪರಮಾತ್ಮನನ್ನು ಹೀಗೆ ಇದ್ದಾನೆ ಅಂತ ನಾವು ಭಾವಿಸಿ ಆತನ ಒಂದು ಏನೋ ಸೌಂದರ್ಯವನ್ನು, ಆತನ ಒಂದು ಏನೋ ಪೋಷಾಕಗಳನ್ನು, ದಿರಿಸನ್ನು, ಆತನ ಒಂದು ದಿವ್ಯ ಗುಣಗಳನ್ನು ನಾವು ನಮ್ಮ ಕಣ್ಣು ಮುಂದೆ ಇರಿಸಿಕೊಂಡು ಅದನ್ನೇ ಸದಾ ನೋಡ್ತಾ, ಚಿಂತಿಸ್ತಾ, ಭಾವಿಸ್ತಾ ನಮಗೆ ಆ ಭಾವನೆಗಳು ಅಂಕುರ ಆಗುತ್ತೆ. ಅದಕ್ಕೆ ಈ ವಿಗ್ರಹಾರಾಧನೆಯು ಸಪೋರ್ಟ್ ಮಾಡುತ್ತೆ, ಸಹಕಾರಿಯಾಗುತ್ತೆ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಯಾವುದು ನಿಕೃಷ್ಟ ಅಲ್ಲ, ಯಾವುದು ಉತ್ಕೃಷ್ಟನೂ ಅಲ್ಲ. ಸೊ ಮಗುವಿಗೆ ಹಾಲು ಕುಡಿಯುವುದು ನಿಕೃಷ್ಟನೋ ಉತ್ಕೃಷ್ಟನೋ, ಬರೀ ಸರಿ ಗಂಜಿ ಕುಡಿಯೋದು ಉತ್ಕೃಷ್ಟನೋ ನಿಕೃಷ್ಟನೋ, ಬಿರಿಯಾನಿ ಶ್ರೇಷ್ಠನೋ ಗಂಜಿ ಶ್ರೇಷ್ಠನೋ ಹಾಲು ಶ್ರೇಷ್ಠನೋ ಅಂತಂದರೆ ಅವರವರ ಜೀರ್ಣ ಶಕ್ತಿಗೆ ಅನುಗುಣವಾಗಿ, ಅವರ ಒಂದು ಅಧಿಕಾರ ಭೇದಕ್ಕೆ ಅನುಗುಣವಾಗಿ, ಅವರು ಯಾವ ಮಟ್ಟದಲ್ಲಿದ್ದಾರೆ ಎಂಬುದರ ಅನುಗುಣವಾಗಿ ಅದು ಶ್ರೇಷ್ಠವಾಗುತ್ತದೆ ಹೊರತು ಅದು ಮೂಲತಃ ಇದು ಕೆಳಮಟ್ಟದ್ದು ಇದು ಮೇಲ್ಮಟ್ಟದ್ದು ಅಂತ ಯಾವುದೂ ಇಲ್ಲ ಎಂಬುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ಎಂಬುವಂಥ ವಿಚಾರವನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇತರರಿಗೂ ಕೂಡ ಶೇರ್ ಮಾಡಿ. ದಿವ್ಯವಾದಂತಹ ವಿಚಾರಗಳನ್ನು ದಿವ್ಯವಾದಂತಹ ಮನಸ್ಸುಳ್ಳವರು ಮತ್ತೊಮ್ಮೆ ದಿವ್ಯವಾದಂತಹ ವ್ಯಕ್ತಿಗಳಿಗೆ ಹಂಚ್ತಾರೆ ಅಂತ ಭಾವಿಸ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.